ಅವರು ಅವರ ಪದ ಬಳಕೆಯಿಂದ ಬಿಜೆಪಿಯವರು ಒಗ್ಗಟ್ಟಾಗಿದ್ದಾರೆ ಅಂದ್ರೆ ಏನ್ ತೋರಿಸುತ್ತೆ, ಎಲ್ಲರೂ ಕೂಡ ಬಾಳ ಬುದ್ಧಿನವರೇ ಇರೋದು ಅಂತ. ಒಬ್ರನ್ನ ಖಂಡಿಸಿದಾರ ಅಥವಾ ಒಬ್ರನ್ನ ಹೇಳಿದಾರ? ಇಲ್ಲ, ಅವ್ರು ಹೇಳಿದಾರ ಇಲ್ಲ ನನ್ಗೆ ಗೊತ್ತಿಲ್ಲ. ತನಿಖೆ ಆಗ್ಲಿ, FSL ಬರ್ಲಿ, ಅವ್ರು ಏನಾದ್ರು ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ, ನಾವು ನೋಟಿಸ್ ಕೊಡ್ತೀವಿ ಅಂತ ಒಬ್ರನ್ನ ಹೇಳಿದಾರೆ ರೀ. ಅಂದ್ರೆ ಬಿಜೆಪಿನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದ್ರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ಇವರೆಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರು. ಇದರಲ್ಲಿ ಆಶ್ಚರ್ಯ ಏನಿದೆ? ಇವಾಗ ಈಗ ಯಡಿಯೂರಪ್ಪ ಅವ್ರಿಗೆ ಹೆಂಗ್ ಬಂದಾದ್ರು ಇವರು? ಯಾರನ್ನ ಒಬ್ರನ ಧೈರ್ಯ ಮಾಡಿ ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸ್ಬಾರ್ದು, ಮುನಿರತ್ನ ಮಾಡಿರೋ ತಪ್ಪು ಅಂತ ಒಂದು ನೋಟಿಸ್ ಅನ್ನ ಕೊಟ್ಟಿದಾರ? ಎದುರ್ತಾರ್ರಿ. ಅದಕ್ಕೆ ನಾ ಹೇಳ್ತಾ ಇರೋದು, ಇವೆಲ್ಲ ಒಂದೇ ಸಾಲಿನಲ್ಲಿ ಕದ್ದು ಬಂದವರು, ಅದಕ್ಕೆ ಒಂದಾಗಿದ್ದಾರೆ. ನೀವು ಖಂಡಿಸ್ಬೇಕಾಗಿತ್ತು, ಆದ್ರೆ ಪಾಪ ಅವರು ಏನ್ ಮಾಡಕ್ಕಾಗ್ತದೆ? ಪೂಜ್ಯ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ, ಅವ್ರೇನ್ ಮಾಡ್ತಾರೆ? ಅವ್ರ ಹೆಂಗ್ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರೆಯವ್ರಿಗೆ ಏನ್ ಬುದ್ಧಿವಾದ ಹೇಳ್ತಾರೆ? ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಉಟ್ಟಿಲ್ಲ, ಏನ್ ಮಾತಾ ಇದು? ಬಿಜೆಪಿ ಪ್ರೆಸಿಡೆಂಟ್ ಆಗಿ ಅವ್ರ ಯಾರೇ ಇದ್ರು ನಾವು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದ್ರೆ, ಇಲ್ಲ ಅದು ನನ್ಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ, ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂತ ಹಿಂಗೆ ಹಾಗೇ ಇದ್ರೆ ನಾವು ಕಠಿಣವಾದ ಕ್ರಮ ತಗೊಂಡಿದ್ರೆ ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದ್ರೆ ಏನಂತ ಏನ್ ಪ್ರಚೋದನೆ ಕೊಡ್ತಾ ಇಲ್ಲ? ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟ್. ಸುಮ್ನೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರ್ಸೋದು ನಿಲ್ಲಿಸ್ಬೇಕು. ಏನ್ ನೋಡ್ಕೋತಾರೆ? ಇನ್ನ 10 ವರ್ಷ ಆದ್ರೂ ಬರಲ್ಲ. ಅದೇ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. AJP, BJP, YJP, ಇನ್ ಅಶ್ವಥ್ ನಾರಾಯಣ JP, ಎಷ್ಟಂತ ಇದೆ? ಅಶೋಕ್ ಅವ್ರದ್ದಿದೆ, ಅಶ್ವಥ್ ನಾರಾಯಣ ಅವ್ರದ್ದಿದೆ, ಯತ್ನಾಳ್ ಅವ್ರದ್ದಿದೆ, ವಿಜೇಂದ್ರ ಅವ್ರದ್ದಿದೆ. ಪಾಪ